ಒಬ್ಬ ವ್ಯಕ್ತಿಯ ಜೀವನದ ಅತ್ಯಂತ ಕತ್ತಲೆಯ ರಾತ್ರಿ. ತನ್ನೊಳಗೆ ಒಂದು ಯೋಚನೆ ಬರುತ್ತದೆ. ನಾನು ನನ್ನ ಜೊತೆ ಇನ್ನೂ ಬದುಕಲು ಸಾಧ್ಯವಿಲ್ಲ. ಆದರೆ ಆ ರಾತ್ರಿ ಒಂದು ವಿಚಿತ್ರ ರಿಯಲೈಸೇಷನ್ ಆಗುತ್ತದೆ. ಆ ಒಂದು ರಿಯಲೈಸೇಷನ್ ಒಬ್ಬ ಡಿಪ್ರೆಸ್ಡ್ ವ್ಯಕ್ತಿಯನ್ನು ಜಗತ್ತಿನ ಅತ್ಯಂತ ಇನ್ಫ್ಲೂಯೆನ್ಷಿಯಲ್ ಸ್ಪಿರಿಚುವಲ್ ಟೀಚರ್ಸ್ನಲ್ಲಿ ಒಬ್ಬನನ್ನಾಗಿ ಮಾಡಿತು. ಅವರೇ ಎಕ್ಹಾರ್ಟ್ ಟೋಲ್. ಅವರಿಗೆ ಅಂದು ಆದ ಅನುಭವವನ್ನ ಅವರದೇ ಮಾತಿನಲ್ಲಿ ಕೇಳಿ. 29ನೇ ವಯಸ್ಸಿನವರೆಗೆ ನಾನು ಬಹುತೇಕ ನಿರಂತರ ಆತಂಕದ ಸ್ಥಿತಿಯಲ್ಲಿ ಬದುಕುತ್ತಿದ್ದೆ. ಮಧ್ಯ ಮಧ್ಯೆ ಆತ್ಮಹತ್ಯೆಯ ಅಂಚಿನವರೆಗೂ ಕೊಂಡೊಯ್ಯುವ ಗಾಢ ಖಿನ್ನತೆಯ ಅವಧಿಗಳೂ ಬರುತ್ತಿದ್ದವು. ಈಗ ಅದನ್ನು ನೆನೆಸಿದಾಗ ಅದು ನನ್ನದೇ ಜೀವನವಲ್ಲ, ಯಾರೋ ಮತ್ತೊಬ್ಬರ ಬದುಕಿನ ಕಥೆಯಂತೆ ಅನಿಸುತ್ತದೆ. ನನ್ನ 29ನೇ ಹುಟ್ಟುಹಬ್ಬದ ಕೆಲವೇ ದಿನಗಳ ನಂತರದ ಒಂದು ಬೆಳಗಿನ ಜಾವ ನಾನು ಏಕಾಏಕಿ ಎಚ್ಚರಗೊಂಡೆ. ಒಳಗಿಂದ ಸಂಪೂರ್ಣ ಭಯದ ಒಂದು ಅಲೆ ಎದ್ದಿತ್ತು. ಇಂಥ ಭಾವನೆಯೊಂದಿಗೆ ನಾನು ಹಿಂದೆ ಹಲವಾರು ಬಾರಿ ಎದ್ದಿದ್ದೆ, ಆದರೆ ಈ ಬಾರಿ ಅದು ಎಂದಿಗಿಂತಲೂ ಹೆಚ್ಚು ತೀವ್ರವಾಗಿತ್ತು. ಆ ರಾತ್ರಿಯಿದ್ದ ನಿಶ್ಶಬ್ದ, ಕತ್ತಲೆಯಲ್ಲಿದ್ದ ಕೊಠಡಿಯ ಮಸುಕಾದ ವಸ್ತುಗಳ ಆಕಾರ, ದೂರದಲ್ಲಿ ಸಾಗುತ್ತಿದ್ದ ರೈಲಿನ ಸದ್ದು, ಎಲ್ಲವೂ ನನಗೆ ವಿಚಿತ್ರವಾಗಿ ಅನಿಸಿತು. ಅನ್ಯವಾದಂತೆ, ವಿರೋಧಿಯಾಗಿ, ಸಂಪೂರ್ಣ ಅರ್ಥಹೀನವಾಗಿ. ಆ ಕ್ಷಣದಲ್ಲಿ ಈ ಜಗತ್ತಿನ ಮೇಲೆಯೇ ನನಗೆ ಆಳವಾದ ಅಸಹ್ಯ ಮೂಡಿತು. ಆದರೆ ಈ ಎಲ್ಲಕ್ಕಿಂತಲೂ ಹೆಚ್ಚು ಅಸಹ್ಯವಾಗಿದ್ದದ್ದು ನನ್ನದೇ ಅಸ್ತಿತ್ವ. ಇಷ್ಟು ದುಃಖದ ಭಾರ ಹೊತ್ತು ಬದುಕುವುದಕ್ಕೆ ಅರ್ಥವೇನು? ಈ ನಿರಂತರ ಒಳಗಿನ ಹೋರಾಟವನ್ನು ಇನ್ನೆಷ್ಟು ಕಾಲ ಮುಂದುವರಿಸಬೇಕು? ಆ ಕ್ಷಣದಲ್ಲಿ ನಾನು ಸ್ಪಷ್ಟವಾಗಿ ಅನುಭವಿಸಿದ್ದೇನೆಂದರೆ, ಬದುಕಬೇಕು ಎನ್ನುವ ಸಹಜ ಪ್ರೇರಣೆಗಿಂತ ಅಸ್ತಿತ್ವವೇ ಇಲ್ಲದಂತಾಗಿಬಿಡಬೇಕು ಎನ್ನುವ ಆಕಾಂಕ್ಷೆ ಹೆಚ್ಚು ಬಲವಾಗುತ್ತಿತ್ತು. ಒಂದು ಯೋಚನೆ ಮತ್ತೆ ಮತ್ತೆ ನನ್ನ ಮನಸ್ಸಿನಲ್ಲಿ ಮರುಕಳಿಸುತ್ತಿತ್ತು. ನಾನು ಇನ್ನು ಮುಂದೆ ನನ್ನ ಜೊತೆ ಬದುಕಲು ಸಾಧ್ಯವಿಲ್ಲ. ಆದರೆ ಅಚಾನಕ್ ಆ ಯೋಚನೆ ನನಗೆ ವಿಚಿತ್ರವಾಗಿ ತೋಚಿತು. ನಾನು ನನ್ನ ಜೊತೆ ಬದುಕಲು ಸಾಧ್ಯವಿಲ್ಲ ಎಂದರೆ ಇಲ್ಲಿ ಎರಡೂ ಇದ್ದಂತಲ್ಲವೇ? ಒಂದು ನಾನು, ಮತ್ತೊಂದು ನನ್ನ ಜೊತೆ ನಾನು ಬದುಕಲಾಗದ ಆ ಸೆಲ್ಫ್. ಆಗ ನನ್ನೊಳಗೆ ಒಂದು ಪ್ರಶ್ನೆ ಎದ್ದಿತು. ಬಹುಶಃ ಇವೆರಡರಲ್ಲಿ ಒಂದೇ ನಿಜವಾಗಿರಬಹುದು. ಆ ರಿಯಲೈಸೇಷನ್ ನನ್ನನ್ನೇ ಬೆಚ್ಚಿ ಬೀಳಿಸಿತು. ಆ ಕ್ಷಣದಲ್ಲಿ ನನ್ನ ಮನಸ್ಸು ಸಂಪೂರ್ಣ ನಿಂತು ಹೋಯಿತು. ನಾನು ಸಂಪೂರ್ಣ ಜಾಗೃತನಾಗಿದ್ದೆ, ಆದರೆ ಒಂದೇ ಒಂದು ಯೋಚನೆ ಕೂಡ ಇರಲಿಲ್ಲ. ನಂತರ ನಾನು ಯಾವುದೋ ಶಕ್ತಿಯ ಸುಳಿಯೊಳಗೆ ಎಳೆಯಲ್ಪಡುತ್ತಿರುವಂತೆ ಅನುಭವಿಸಿದೆ. ಆರಂಭದಲ್ಲಿ ಅದು ನಿಧಾನವಾಗಿತ್ತು. ನಂತರ ಅದರ ವೇಗ ಹೆಚ್ಚುತ್ತಾ ಹೋಯಿತು. ಭಾರೀ ಭಯ ನನ್ನನ್ನು ಆವರಿಸಿತು. ನನ್ನ ದೇಹ ನಡುಗಲು ಆರಂಭಿಸಿತು. ಅಷ್ಟರಲ್ಲಿ ನನ್ನ ಎದೆಯ ಒಳಗಿಂದ ಯಾರೋ ಮಾತಾಡಿದಂತೆ ಒಂದು ಧ್ವನಿ ಕೇಳಿಸಿತು. ಯಾವುದಕ್ಕೂ ಪ್ರತಿರೋಧಿಸಬೇಡ. ನಾನು ಒಂದು ಶೂನ್ಯತೆಯೊಳಗೆ ಎಳೆಯಲ್ಪಡುತ್ತಿರುವಂತೆ ಅನುಭವಿಸಿದೆ. ಆದರೆ ವಿಚಿತ್ರವೆಂದರೆ ಆ ಶೂನ್ಯತೆ ಹೊರಗೆ ಇರಲಿಲ್ಲ, ಅದು ನನ್ನೊಳಗೇ ಇತ್ತು. ಆಮೇಲೆ ಏಕಾಏಕಿ ಭಯ ಮಾಯವಾಯಿತು. ನಾನು ನನ್ನನ್ನೇ ಆ ಶೂನ್ಯತೆಗೆ ಒಪ್ಪಿಸಿದೆ. ಅದಾದ ನಂತರ ಏನಾಯಿತು ಎಂಬುದು ನನಗೆ ನೆನಪಿಲ್ಲ. ನಾನು ಎಚ್ಚರಗೊಂಡದ್ದು ಕಿಟಕಿಯ ಹೊರಗಿದ್ದ ಒಂದು ಹಕ್ಕಿಯ ಚಿಲಿಪಿಲಿ ಧ್ವನಿಯಿಂದ. ಅಂಥ ಧ್ವನಿಯನ್ನು ನಾನು ನನ್ನ ಜೀವನದಲ್ಲಿ ಎಂದಿಗೂ ಕೇಳಿರಲಿಲ್ಲ. ನನ್ನ ಕಣ್ಣುಗಳು ಇನ್ನೂ ಮುಚ್ಚಿದ್ದವು. ಆದರೆ ನನ್ನೊಳಗೆ ಒಂದು ಅಮೂಲ್ಯ ವಜ್ರದ ಚಿತ್ರ ಮೂಡಿತು. ಒಂದು ವಜ್ರಕ್ಕೆ ಧ್ವನಿ ಇದ್ದರೆ ಅದು ಹೀಗಿರುತ್ತಿತ್ತೇನೋ ಎಂದು ಅನಿಸಿತು. ನಾನು ನಿಧಾನವಾಗಿ ಕಣ್ಣು ತೆರೆದೆ. ಬೆಳಗಿನ ಪ್ರಥಮ ಕಿರಣಗಳು ಪರದೆಯ ನಡುವಿನಿಂದ ಕೊಠಡಿಗೆ ಒಳಬರುತ್ತಿದ್ದವು. ಆ ಕ್ಷಣದಲ್ಲಿ ಯಾವುದೇ ಯೋಚನೆಯಿಲ್ಲದೆ ನಾನು ಏನೋ ತಿಳಿದುಕೊಂಡೆ. ನಾವು ತಿಳಿದಿರುವುದಕ್ಕಿಂತಲೂ ಬೆಳಕಿನಲ್ಲಿ ಅನಂತವಾದ ಏನೋ ಇದೆ. ಆ ಮೃದುವಾದ ಬೆಳಕು ಕೇವಲ ಬೆಳಕು ಮಾತ್ರವಾಗಿರಲಿಲ್ಲ, ಅದು ಪ್ರೀತಿಯೇ ಆಗಿತ್ತು.
ನನ್ನ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿತು. ನಾನು ಎದ್ದು ಕೊಠಡಿಯಲ್ಲಿ ನಿಧಾನವಾಗಿ ನಡೆಯತೊಡಗಿದೆ. ಅದೇ ಕೊಠಡಿ, ಅದೇ ವಸ್ತುಗಳು. ಆದರೆ ನಾನು ಅವುಗಳನ್ನು ನಿಜವಾಗಿ ಮೊದಲ ಬಾರಿಗೆ ನೋಡುತ್ತಿರುವಂತೆ ಅನುಭವವಾಯಿತು. ಎಲ್ಲವೂ ಹೊಸದಾಗಿ ಕಾಣುತ್ತಿತ್ತು, ಪವಿತ್ರವಾಗಿ, ಈಗಷ್ಟೇ ಸೃಷ್ಟಿಯಾಗಿರುವಂತೆ. ಒಂದು ಪೆನ್ಸಿಲ್ ತೆಗೆದುಕೊಂಡೆ, ಒಂದು ಖಾಲಿ ಬಾಟಲ್ ತೆಗೆದುಕೊಂಡೆ. ಅವುಗಳ ಸೌಂದರ್ಯ ಮತ್ತು ಜೀವಂತಿಕೆಯನ್ನು ನೋಡಿ ನಾನು ಆಶ್ಚರ್ಯಚಕಿತನಾದೆ. ಆ ದಿನ ನಾನು ನಗರದ ಬೀದಿಗಳಲ್ಲಿ ನಡೆಯುತ್ತಿದ್ದೆ. ಆದರೆ ಅದು ಸಾಮಾನ್ಯ ನಡೆಯಲ್ಲ. ಭೂಮಿಯ ಮೇಲಿನ ಜೀವನವೇ ಒಂದು ಅದ್ಭುತ ಎಂಬ ವಿಸ್ಮಯದಲ್ಲಿ ನಾನು ಮುಳುಗಿದ್ದೆ. ಈ ಜಗತ್ತಿಗೆ ನಾನು ಹೊಸದಾಗಿ ಜನಿಸಿದ್ದೇನೆ ಎಂಬ ಅನುಭವ. ಮುಂದಿನ 5 ತಿಂಗಳುಗಳು ನಾನು ನಿರಂತರವಾದ ಆಳವಾದ ಶಾಂತಿ ಮತ್ತು ಆನಂದದ ಸ್ಥಿತಿಯಲ್ಲಿ ಬದುಕಿದೆ. ನಂತರ ಅದರ ತೀವ್ರತೆ ಸ್ವಲ್ಪ ಕಡಿಮೆಯಾಯಿತು. ಅಥವಾ ಬಹುಶಃ ಅದು ನನ್ನ ಸಹಜ ಸ್ಥಿತಿಯಾಗಿ ಮಾರ್ಪಟ್ಟಿತ್ತೋ ಏನೋ. ನಾನು ಮತ್ತೆ ಸಾಮಾನ್ಯ ಜೀವನ ನಡೆಸುತ್ತಿದ್ದೆ, ಈ ಜಗತ್ತಿನಲ್ಲಿ ಕೆಲಸ ಮಾಡುತ್ತಿದ್ದೆ. ಆದರೆ ಒಂದು ವಿಷಯ ಸ್ಪಷ್ಟವಾಗಿತ್ತು. ನಾನು ಏನೇ ಮಾಡಿದರೂ ನಾನು ಈಗಾಗಲೇ ಹೊಂದಿದ್ದ ಆಂತರಿಕ ಪೂರ್ಣತೆಗೆ, ಆನಂದಕ್ಕೆ ಹೊಸದಾಗಿ ಏನನ್ನೂ ಸೇರಿಸಲಾಗುವುದಿಲ್ಲ ಎಂದು. ಎಖಾರ್ಟ್ ಟೋಲ್ ಅವರು ಬಾರ್ನ್ ಸ್ಪಿರಿಚುವಲ್ ಗುರು ಅಲ್ಲ. ಅವರು ವರ್ಷಗಳವರೆಗೆ ಆಂಗ್ಸೈಟಿ, ಡಿಪ್ರೆಷನ್, ಫಿಯರ್ ಇವುಗಳಲ್ಲಿ ಬದುಕಿದವರು. 29 ವರ್ಷ ವಯಸ್ಸಿನಲ್ಲಿ ಅವರಿಗೆ ಜೀವನ ಅನ್ಬೇರಬಲ್ ಆಗಿತ್ತು. ಅದೇ ಸಮಯದಲ್ಲಿ ಅವರ ಜೀವನದಲ್ಲಿ ಮ್ಯಾಸಿವ್ ಇನ್ನರ್ ಶಿಫ್ಟ್ ಆಯಿತು. ಅವರ ಮಾತಿನಲ್ಲಿ ಹೇಳಬೇಕೆಂದ್ರೆ ಮೈಂಡ್ ಕೊಲ್ಯಾಪ್ಸ್ ಆಯಿತು, ಆದರೆ ಕಾನ್ಷಿಯಸ್ನೆಸ್ ಉಳಿಯಿತು. ಅವರೇ ಹೇಳಿದಂತೆ ಆ ರಾತ್ರಿ ಆಫ್ಟರ್ ಡೀಪ್ ಸಫರಿಂಗ್ ಸಡನ್ನಾಗಿ ಕಂಪ್ಲೀಟ್ ಸೈಲೆನ್ಸ್ ಬಂತು. ನೋ ಫಿಯರ್, ನೋ ಮೆಂಟಲ್ ನಾಯ್ಸ್. ಕೆಲವು ಗಂಟೆಗಳ ನಂತರ ಅವರು ಎದ್ದಾಗ ಆರ್ಡಿನರಿ ಥಿಂಗ್ಸ್ ಕೂಡ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಫೀಲ್ ಆಯಿತು. ಸನ್ಲೈಟ್, ಬರ್ಡ್ಸ್, ಆಬ್ಜೆಕ್ಟ್ಸ್, ಸೈಲೆನ್ಸ್ ಎಲ್ಲವೂ ಇಂಟೆನ್ಸ್ಲಿ ಅಲೈವ್ ಆಗಿತ್ತು. ಯಾಕೆ ಗೊತ್ತಾ? ಮೊದಲ ಬಾರಿಗೆ ಅವರು ಲೈಫನ್ನು ಯೋಚನೆಗಳ ಮೂಲಕ ಅಲ್ಲ, ಡೈರೆಕ್ಟ್ ಅವೇರ್ನೆಸ್ ಮೂಲಕ ಎಕ್ಸ್ಪೀರಿಯನ್ಸ್ ಮಾಡಿದ್ರು. ಈ ಕಥೆ ಯಾಕೆ ಇಂಪಾರ್ಟೆಂಟ್? ಯಾಕೆಂದ್ರೆ ಹಲವರು ಸ್ಪಿರಿಚುವಾಲಿಟಿ ಅಂದ್ರೆ ರಿಲಿಜನ್, ಬಿಲೀಫ್ಸ್, ರಿಚುವಲ್ಸ್ ಅಂತ ಭಾವಿಸ್ತಾರೆ. ಆದರೆ ಈ ಪುಸ್ತಕದ ಫೌಂಡೇಶನ್ ಬಿಲೀಫ್ ಅಲ್ಲ, ಬದಲಿಗೆ ಎಕ್ಸ್ಪೀರಿಯನ್ಸ್. ಎಖಾರ್ಟ್ ಟೋಲ್ ನಿಮಗೆ ಹೊಸ ಐಡಿಯಾಲಜಿ ಕೊಡ್ತಿಲ್ಲ, ಅವರು ಒಂದು ಪಾಸಿಬಿಲಿಟಿ ತೋರಿಸ್ತಿದ್ದಾರೆ. ಮೈಂಡ್ ನಾಯ್ಸ್ ಅನ್ನ ಮೀರಿ ಬದುಕಲು ಸಾಧ್ಯ ಅಂತ. ಇಂದು ಮಾಡರ್ನ್ ವರ್ಲ್ಡ್ನಲ್ಲಿ ಬಿಗ್ಗೆಸ್ಟ್ ಅಡಿಕ್ಷನ್ ಏನು ಗೊತ್ತಾ? ಥಿಂಕಿಂಗ್. ಪೀಪಲ್ ಆರ್ ಅಡಿಕ್ಟೆಡ್ ಟು ಕಾನ್ಸ್ಟೆಂಟ್ ಮೆಂಟಲ್ ನಾಯ್ಸ್. ಒಬ್ಬ ವ್ಯಕ್ತಿ ಫೋನ್ ಇಲ್ಲದೇ ಇರ್ಲಾರ, ಸೈಲೆನ್ಸ್ನಲ್ಲಿ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾನೆ. ಒಬ್ರೇ ಇದ್ದಾಗ ಆಂಗ್ಸೈಟಿ ಬರುತ್ತೆ. ಯಾಕೆ? ಮನಸ್ಸಿಗೆ ನಿಶಬ್ದದಿಂದ ಇರಲು ಸಾಧ್ಯವಿಲ್ಲ. ಅದಕ್ಕೆ ಸದಾಕಾಲ ಡಿಸ್ಟ್ರಾಕ್ಷನ್ ಬೇಕು. ಈ ಪುಸ್ತಕದ ಉದ್ದೇಶ ಜನರನ್ನ ಅನ್ಕಾನ್ಷಿಯಸ್ ಥಿಂಕಿಂಗ್ನ ಜೈಲಿನಿಂದ ಹೊರಗೆ ತರುವುದು. ಈಗ ಒಂದು ಸಿಂಪಲ್ ಕ್ವೆಶ್ಚನ್. ನಿಮ್ಮ ಜೀವನದಲ್ಲಿ ಲಾಸ್ಟ್ ಟೈಮ್ ಯಾವಾಗ ನೀವು ಸಂಪೂರ್ಣ ವರ್ತಮಾನದಲ್ಲಿದ್ದಿರಿ? ಫ್ಯೂಚರ್ ಟೆನ್ಷನ್ ಇಲ್ಲದೆ, ಪಾಸ್ಟ್ ರಿಗ್ರೆಟ್ ಇಲ್ಲದೆ, ಕಂಪ್ಯಾರಿಸನ್ ಇಲ್ಲದೆ, ಜಸ್ಟ್ ಅಲೈವ್. ಮೇ ಬಿ ಸನ್ಸೆಟ್ ನೋಡ್ತಿರುವಾಗ, ನೇಚರ್ನಲ್ಲಿ ನಡೆಯುವಾಗ, ಮ್ಯೂಸಿಕ್ ಡೀಪ್ಲಿ ಕೇಳುವಾಗ, ಚೈಲ್ಡ್ಹುಡ್ ಮೂಮೆಂಟ್ಸ್ನಲ್ಲಿ. ಆ ಮೂಮೆಂಟ್ಸ್ ಯಾಕೆ ಪೀಸ್ಫುಲ್ ಫೀಲ್ ಆಗ್ತವೆ? ಯಾಕಂದ್ರೆ ಆ ಕ್ಷಣದಲ್ಲಿ ನಮ್ಮ ಮೈಂಡ್ ಟೆಂಪರರಿಲಿ ನಿಶಬ್ದ ಆಗಿರುತ್ತೆ. ಈ ಸೀರೀಸ್ ಮೋಟಿವೇಶನ್ ಅಲ್ಲ. ನಾನ್ ನಿಮ್ಗೆ ಫೇಕ್ ಪಾಸಿಟಿವಿಟಿ ಹೇಳಲ್ಲ. ಈ ಪುಸ್ತಕದ ಪರ್ಪಸ್ ನಿಮ್ಮ ಮೈಂಡ್ ಹೇಗೆ ಸಫರಿಂಗ್ ಕ್ರಿಯೇಟ್ ಮಾಡ್ತದೆ ಅನ್ನೋದನ್ನು ಡೈರೆಕ್ಟಾಗಿ ತೋರಿಸುವುದು. ಪ್ರತಿ ಚಾಪ್ಟರ್ನಲ್ಲಿ ಓವರ್ ಥಿಂಕಿಂಗ್, ಈಗೋ, ಫಿಯರ್, ಇಮೋಷನಲ್ ಪೇನ್, ಪ್ರೆಸೆನ್ಸ್ ಇವುಗಳನ್ನು ಡೀಪ್ಲಿ ಎಕ್ಸ್ಪ್ಲೋರ್ ಮಾಡ್ತೇವೆ. ಆದರೆ ನೆನಪಿಡಿ, ಈ ನಾಲೆಡ್ಜ್ ಕೇವಲ ಇಂಟೆಲೆಕ್ಚುವಲ್ ಆಗಿ ಅರ್ಥ ಮಾಡಿಕೊಂಡ್ರೆ ಸಾಲದು. ಅಬ್ಸರ್ವ್ ಮಾಡಬೇಕು,
ಎಕ್ಸ್ಪೀರಿಯನ್ಸ್ ಮಾಡಬೇಕು. ಬಹುಶಃ ನಿಮ್ಮ ಎಂಟೈರ್ ಲೈಫ್ ನೀವು ನಿಮ್ಮ ಮೈಂಡನ್ನೇ ನಾನು ಎಂದು ಭಾವಿಸಿದ್ದಿರಬಹುದು. ಆದರೆ ಎಕ್ಹಾರ್ಟ್ ಟೋಲ್ ಹೇಳುವ ಡೇಂಜರಸ್ ಪಾಸಿಬಿಲಿಟಿ ಏನು ಗೊತ್ತಾ? ಮೈಂಡ್ ನೀವಲ್ಲ. ಮೈಂಡ್ ನಿಮ್ಮ ಬಳಿ ಇರುವ ಒಂದು ಟೂಲ್ ಮಾತ್ರ. ಮತ್ತು ಬಹುಶಃ ಮೊದಲ ಬಾರಿಗೆ ನೀವು ನಿಮ್ಮ ಮೈಂಡ್ಗಿಂತ ಡೀಪಾಗಿ ನಿಮ್ಮನ್ನೇ ಡಿಸ್ಕವರ್ ಮಾಡಲಿದ್ದೀರಿ. ಮುಂದಿನ ವಿಡಿಯೋದಲ್ಲಿ ಮೊದಲ ಚಾಪ್ಟರ್ ಶುರು ಮಾಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.